ಇದೀಗ 2 ಮಷಿನ್ಗಳನ್ನ ಸ್ಟಾರ್ಟ್ ಮಾಡಿ ನಿಮ್ಗೆ ಸೀರೆ ನೇಯುವುದನ್ನು ತೋರಿಸಿದ್ವಿ. ಈ ಕಂಡ್ಕಿ ಅಂತ ಹೇಳ್ತಾರೆ ಇದಕ್ಕೆ. ನಾನು ಚಿಕ್ಕವಳಿದಾಗ ನೋಡಿದ್ದೀನಿ. ಇಲ್ಕಲ್ದಲ್ಲೇ ಇರೋದ್ರಿಂದ ಪಕ್ಕದಲ್ಲೇ ಮನೆಯಲ್ಲಿ ಎದುರುಗಡೆ ಮನೆಯಲ್ಲಿ ಸುಮಾರು ಇವೆಲ್ಲ ಕೈಮಗ್ಗಗಳಿದ್ವು. ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಇವು ಕಣ್ಕಿಯನ್ನ ದೊಡ್ಡದು ಚಕ್ರದಾಗಿರುತ್ತೆ, ಅದನ್ನೆಲ್ಲ ಈಗ ಒಂದೊಂದೇ ಹೇಳಿ ಮಷಿನ್ ಅದು ಕೈಲೆಲ್ಲ ತೆಗಿತಾ ಇದ್ರು, ಅವೆಲ್ಲ ನೋಡಿದೀವಿ. ಇವಾಗ ಬಹುಶಃ ಇವೆಲ್ಲ ಮಷಿನ್ ಆಗಿದೆ, ಇದ್ರಲ್ಲೇ ಬಂದ್ಬಿಡುತ್ತೆ, ತಾನೇ ಸುತ್ತಕೊಳ್ಳುತ್ತೆ, ತಾನೇ ಇದೆಲ್ಲ ಮಾಡುತ್ತೆ. ಇದನ್ನ ಇದ್ರಲ್ಲಿ ಹಾಕ್ತಾರೆ, ನೋಡಿದ್ರೆ ತೋರಿಸ್ತಿದ್ವಿ ಒಂದ್ ಸ್ವಲ್ಪ. ಈ ತರ ಹಾಕಿ ಇದು ಹಾಕಿ ಆನಂತರ ಎಳೆ, ಈ ಲೈನ್ ಎಲ್ಲ ಎಳೆ ಬರುತ್ತೆ, ಪೋಣಿಸ್ತೀವಿ. ಎಲ್ಲ ಪೋಣಿಸಿ ಹಿಂಗೆಲ್ಲ ತಗೊಂಡು ನೀಟಾಗಿ ಕಣ್ಣಿಗೆ ಕಾಣಲ್ರಿ, ಬಟ್ ಮಾಡ್ಬೇಕು ಇದನ್ನ. ಅಲ್ಲಿ ಮಷಿನ್ ಅಲ್ಲಿ ಹಾಕಿದ್ರೆ ಸೀರೆ ಆಗ್ಲೇ ತೋರಿಸಿದ್ರು ಹಾಗೆ ತಾನೇ ಇದು ಕಂಡಿಕ್ಕಿ ಈ ಎಳೆ ಹೋಗತ್ರಿ, ಮತ್ತೆ ಹಿಂಗ್ ಕ್ರಾಸ್ ಆಗ್ತದೆ. ಈ ಎಳೆಗಳು ಕ್ರಾಸ್ ಮತ್ತೆ ಆ ಕಡೆಯಿಂದ ಬಂದಾಗ ಮತ್ತೆ ಹಿಂಗ್ ಕ್ರಾಸ್ ಆಗುತ್ತೆ. ಇದೇ ನೇಗೆ ಒಂದಕ್ಕೊಂದು ಎಳೆಗಳನ್ನ ಮೇಲೆ ಕೆಳಗ ಮಾಡ್ಕೊಂಡು ಸೀರೆನ ತಯಾರು ಮಾಡ್ತಕ್ಕಂತ ಒಂದು ಪವರ್ ಮಗ್ಗ. ಈ ತರ ಬನ್ನಿ ಈಗ ಮುಂದಿನ ರೂಮ್ ನಲ್ಲಿ ಕೂಡ ಒಂದಿಷ್ಟು ಮಷಿನ್ಗಳಿವೆ, ಅವನಿಷ್ಟು ನೋಡೋಣ. ಹೊರಗಡೆ ರೂಮ್ ನಲ್ಲಿ ಇವು ಏನು ಇಲ್ಕಲ್ ಮಗ್ಗಗಳು 6 ಇವೆ. ಅದರಲ್ಲಿ ಇದು ಕಾಂಚೀವರಂ ಸೀರೆ ಇದು ನೋಡಿ. ಕಾಂಚೀವರಂ ಸೀರೆ ಈಗ ಸದ್ಯಕ್ಕೆ ಒಂದು ಮಾರ್ಕೆಟ್ ಇರೋದೇ ಇದು ಕಾಪರ್ ಏನು ಜರಿದು. ಈ ಕಾಪರ್ ಜರಿಯನ್ನು ಬಳಸಿಕೊಂಡು ಬನಾರಸ್ ಅನ್ನು ತಯಾರಿಸ್ತಾ ಇದ್ದಾರೆ. ಇದು ಕಾಂಚೀವರಂ ಕಲಾಂಜಲಿ ಬುಟ್ಟ ಅಂತಂದು ಹೊಸ ಡಿಸೈನ್ ರೀ, ಸಖತ್ ಮೂವ್ಮೆಂಟ್ ಐತ್ರಿ. ಇದನ್ನ ಚಾಲು ಐತ್ರಿ, ಈಗ ನಾಷ್ಟಕ್ ಹೋಗ್ಯಾರ ಎಲ್ಲಾರು ಚಾಲು ಐತಿ. ಇದರಲ್ಲಿ ಮತ್ತೆ ಒಂದ್ ಸ್ವಲ್ಪ ಇದೊಂದು ನೋಡ್ಬಿಡಿ, ಯಾಕಂದ್ರೆ ಇದು ಜರಿ ಬುಟ್ಟಗಳ ಮಾಡ್ಬೇಕಾದ್ರೆ ಹೇಗ್ ಬರುತ್ತೆ ತೋರಿಸ್ತಾರೆ ನೋಡಿ. ಒಂದು ಸೀರೆ ನೇಯ್ಬೇಕಾದ್ರೆ ನೋಡಿ ಎಷ್ಟು ಒಂದ್ ಬರೀ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ಕಡೆ ಅವ್ರ ಕೆಲಸ ಮಾಡ್ಬೇಕು. ಹಾಗೆ ಒಂದು ಸೀರೆ ತಯಾರಾಗ್ಬೇಕಾದ್ರೆ ಅದರಿಂದ ಸಾಕಷ್ಟು ಶ್ರಮ ಇರ್ತದೆ. ನೋಡಿದ್ರಲ್ಲ, ಈ ಬುಟ್ಟ ತಯಾರಬೇಕಾದ್ರೆ ಅವ್ರು ಆ ಕಡೆ ಹೋದ್ರು ಈ ಕಡೆ ಹೋದ್ರು, ಯಾವ್ದೋ ಒಂದ್ ಎಳೆ ಹಾಕಿದ್ರು, ಆ ಕಡೆ ಏನೋ ಸೆಟ್ ಮಾಡಿದ್ರು. ನಾವು ಉಟ್ಕೊಳ್ಬೇಕಾದ್ರೆ 28 ಸೀರೆಗಳನ್ನ ಹಾಕಿದ್ರು ಕೂಡ ನಮ್ಗೆ ಕಲರ್ ಕಾಂಬಿನೇಷನ್ ಸರಿ ಇಲ್ಲ, ಈ ಡಿಸೈನ್ ಸರಿ ಇಲ್ಲ, ಅಂತ ತೆಗೆದು ಹಾಕಿ ಇಂತ ತೆಗೆದು ಇಷ್ಟು ನಮ್ಮ ಮೆತ್ತಕ್ಕೂ ಸೀರೆಗಳಂತ ಹಾಕಿದ್ರು ಕೂಡ ನಮ್ಗೆ ಸೀರೆಗಳು ಚೂಸ್ ಆಗೋದಿಲ್ಲ. ಅಂತದ್ರಲ್ಲಿ ವಿವಿಧ ರೀತಿಯ ಒಂದು ನೋಡಿ, ಈ ಬುಟ್ಟ ಇಂಥದೇ ಬುಟ್ಟ ಇನ್ನೊಂದಕ್ಕಿರೋದಿಲ್ಲ, ಬೇರೆ ಬೇರೆ ಬುಟ್ಟಗಳನ್ನ ಹಾಕ್ತಾರೆ, ಕಲರ್ಗಳನ್ನ ಮಾಡ್ತಾರೆ, ಬಾರ್ಡರ್ಗಳನ್ನ ಮಾಡ್ತಾರೆ. ಇಂಥ ಒಂದು ವಿದ್ಯೆ ಎಲ್ಲರಿಗೂ ಬರೋದಿಲ್ಲ. ಮನ್ನಾಪುರ ಅವ್ರಿಗೆ ನಿಜವಾಗ್ಲು ಹಿರಿಯರ ಆಶೀರ್ವಾದ ಬಹುಶಃ ಮನ್ನಾಪುರ್ಗೆ. ಅದೇ ರೀ, ನಮ್ಮ ಅಪ್ಪಾರು ಎಲ್ಲಾ ಮಾಡ್ತಿದ್ರಿ ಫಸ್ಟ್ನೇಕ. ರಾಯದುರ್ಗಲಿಂದ ರೇಷ್ಮೆ ಸೀರೆ ಒಳಗ ಪ್ಯೂರ್ ಸಿಲ್ಕ್ ಒಳಗನ ಇಂಥವೆಲ್ಲಾ ಮಾಡ್ಯಾರ್ರಿ. ಅವ್ರು ಮಾಡಿದ್ದ ಕೆಲಸನ ನಾವ್ ಮುಂದುವರ್ಸೋಣ. ಅವ್ರ ಹ್ಯಾಂಡ್ ಮೇಡ ಇಂಥವೆಲ್ಲಾ ಮಾಡ್ಬಿಟ್ಟಾರಿ. ನಮ್ದು ಏನಲ್ಲ, ಅದಕ್ಕೂ ಸ್ವಲ್ಪ ಹೊಸ ಒಂದಿದನ್ ಕೊಟ್ಟಿ ಅಷ್ಟೇನೆ. ಪಲ್ಲು ಈ ತರ ಪಲ್ಲು ಬರ್ತಾವ, ಬುಟ್ಟ ವೆರೈಟಿ, ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಇವು ಸೀರೆಗಳು ಈ ಪೌರ್ಣಮದಲ್ಲೇನೆ. ಹೌದ್ರಿ. ಒಂದ್ ದಿವಸಕ್ಕೆ ಎಷ್ಟು ಸೀರೆಗಳಾಗ್ಬೋದು? ಇದು ಒಂದು ಬಿಟ್ರೆ 2 ಹಾಕ್ಬೋದು. ಅಂದ್ರೆ ಈ ಬುಟ್ಟ ಅದು ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ. ಹೌದ್ರಿ, ಹೌದಿಲ್ಲ? ಒಂದು ಕುತ್ಕೊಂಡ್ರೆ 2 ಸೀರೆ ಆಗ್ಬೋದು. ಅದು ಒಳಗಡೆ ನೋಡಿದ್ವಲ್ಲ ಪ್ಲೇನ್, ಅದು ಒಂದು 2 ಸೀರೆ 3 ಸೀರೆ ಹೆಚ್ಚು ಕಡಿಮೆ 3 ಆಗ್ಬೋದು. ಒಬ್ಬ ನೇಕಾರ ನಮ್ಮ ಹತ್ರ ಬಂದ್ರಿಗಿನ ನನ್ನ ವಿಚಾರದಾಗ ಒಂದು 700ರಿಂದ 800 ರೂಪಾಯಿ ತನ ದುಡಿಬೇಕಪ್ಪ. ಒಂದು ಸಂಸಾರ ನಡಿಬೇಕಂದ್ರೆ ಎಷ್ಟು ಬೇಕು ಅಷ್ಟು ದುಡಿಬೇಕು. ಕಷ್ಟಪಟ್ಟ ಅಂದ್ರೆ ಒಂದು 1200 1300 ರೂಪಾಯಿ ತನ ದುಡಿಬೇಕು. ಆ ಒಂದು ಏಮ್ನಾಗ ಇಟ್ಕೊಂಡೆ ನಾನು ಕೆಲಸ ಚಾಲು ಮಾಡಿದ್ರಿ. ಇದು ಇವತ್ತು ಈ ಒಂದು ಇದಕ್ಕೆ ಮಷಿನ್ಗೆ ಇದನ್ನ ಕೂರಿಸಿದ್ರಿ. ಆ ಕಡೆದಲ್ಲಿ ಬೇರೆ ಇದನ್ನ ಇವು ಹೆಣ್ಮಕ್ಳ ನಡೆಸ್ತಾರ್ರಿ. ಇವೆಲ್ಲ ಇವು ನಮ್ ಕಡೆ ಒಂದ್ 2 ಹೆಣ್ಮಕ್ಳ ನಡೆಸ್ತಾರ. ಇವ್ 2 ಮಗ ಹೆಣ್ಮಕ್ಳ ನಡೆಸ್ತಾರ ನೋಡ್ರಿ. ಅಂದ್ರೆ ನೀವು ಚಲೋ ಮಾಡೋದೇನು ಬೇಡ, ನಾವ್ 2 ಇರ್ಲಿ, ಲೈಟ್ ಅಷ್ಟೇ ಹಾಕು. ಈಗ ಹೆಣ್ಮಕ್ಳ ಮಾಡ್ತಾರಂತ ಹೇಳಿದ್ರಿ. ಹೌದ್ರಿ.
ಅವ್ರಿಗೇನ ಟ್ರೈನಿಂಗ್ ಮಾಡ್ತೀರಾ ಹೆಂಗೆ? ಯಾರ ಧೈರ್ಯ ಮಾಡಿ ಬಂದ್ರಂದ್ರ ಹೆಣ್ಮಕ್ಳಿಗೆ ಕೆಲಸ ಹಚ್ಚಿ ನಾನ ಅನುಕೂಲ ಮಾಡಿ ಕೊಡ್ತೀನಿ. ಅವ್ರಿಗೆ ಧೈರ್ಯ ಇರ್ಬೇಕು, ನಾ ದುಡಿಬೇಕು, ಛಲ ಇರಬೇಕು. ಅದಾಯ್ತು. ಇವು ಡಿಸೈನ್ ಮಾಡ್ಬೇಕಾದ್ರೆ ಗೊತ್ತಾಗ್ಬೇಕಲ್ಲ ಅವ್ರಿಗೆ? ಇಲ್ಲ, ನಾನ್ ಕಲಿಸ್ಕೊಡ್ತೀನಿ. ಆದ್ರೆ ಇಳಕಲ್ ಮಗ ನಯ್ಯೋದೊಂದು ಐಡಿಯಾ ಇತ್ತಪ್ಪ ಅಂದ್ರೆ ತಿಳ್ಕೊರಿ ಸಾಕು, ನನಗೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ನಾ ಮಾಡಿಕೊಡ್ತೀನಿ. ಇವೇನೇನು ಅದು ಬುಟ್ಟಾದ್ ಮಾಡ್ಬೇಕಾದ್ರೆ ಸ್ವಲ್ಪ ಡಿಸೈನ್ ಹೀಗೆ ಬರ್ಬೇಕು? ಏನು ಇಲ್ಲ, ಎಲ್ಲ ನಾ ಕಲಿಸ್ಕೊಡ್ತೀನಿ. ಹೌದಾ? ಅಲ್ಲ, ಈಗ ಅದು ಬುಟ್ಟ ಐತಲ್ಲ ನಡುವೆ, ಅದು ಇಷ್ಟೇ ಡಿಸೈನ್ ಬರ್ಬೇಕಂದ್ರೆ ಅವು ಎಳೆಗಳನ್ನ ಹೇಗೆ ಅದೆಲ್ಲ ನಮ್ದು ಸೆಟ್ಟಿಂಗ್ ಇರ್ತೀರಿ ಕಂಪ್ಯೂಟರ್ ಒಳಗ. ಹೇಳಿ ತುಂಬದ ಅಷ್ಟೇ. ಅದು ಎಲ್ಲಿ ಸೆಟ್ ಇದೆ ಇದು ಮಷಿನ್ ಕಂಪ್ಯೂಟರೈಸ್ಡ್ ಮಾಡಿದ್ದು? ಎಲ್ಲ ಇವೆಲ್ಲ ದಾರ ಕಟ್ಟಿರ್ತೀವ್ರಿ. ಮೇಲ್ಗಡೆ ದೊಡ್ಡ ದೊಡ್ಡ ಮಷಿನ್ ಅದಾವಲ್ಲ, ಇಲ್ಲಿ ಎಲ್ಲ ವೈರ್ ಇದಾವ್ರಿ. ಸೊ ಅದ ಒಂದೊಂದು ಆಟೋಮೆಟಿಕ್ಲಿ ತಾನೇ ಡಿಸೈನ್ ಮಾಡ್ಕೊಳ್ಳುತ್ತೆ. ಇವೆಲ್ಲ ಬಿಟ್ಟಿರ್ತೀವ್ರಿ. ಯಾವ ಎಳಿ ಎದ್ದಳಬೇಕು, ಎಷ್ಟ್ ಎಳಿ ಎದ್ದಳಬೇಕು, ಯಾವ ಡಿಸೈನಿಗೆ ಅಂತಂದ್ ನಾವ್ ಸೆಟ್ಟಿಂಗ್ ಮಾಡಿರ್ತೀವಿ. ಅದು ಒಂದ್ ಮೆಮರಿ ಕಾರ್ಡ್ ಒಳಗ್ ನಾವ್ ಅಲ್ಲಿ ಕಂಪ್ಯೂಟರ್ನಾಗ ಹೇಳಿದ್ವಿ. ಸೊ ಅದನ್ನ ರೆಡಿ ಮಾಡ್ಕೊಂಬಂದು ಇದ್ರೊಳಗ ಇನ್ಸರ್ಟ್ ಮಾಡ್ತೀವಿ. ಸೊ ಇದೆಲ್ಲ ಅದ ಎಷ್ಟು ಬೇಕು, ಯಾವಾಗ ಯಾವ ಹುಕ್ ಎದ್ದಳ್ಬೇಕಂತಂದು ಕಾಮೆಂಟ್ ಮಾಡಿದ್ರೆ ಅದಕ್ಕೆ ತಕ್ಕಂಗ ಸೀರೆ ರೆಡಿ ಹಾಕೋರಿ. ಒಂದು ಅದ್ಭುತ ವಿಚಾರ, ಹೊಸ ಒಂದ್ ಹೆಜ್ಜೆ ಮನಾಪುರ ಬಾಳ ಅದಾವ್ರಿ ಇವೆಲ್ಲ. ಮತ್ತ ಇದ ರಿಪೇರ್ ಮಾಡಕ್ ಯಾರು ಬರಲ್ರಿ. ಇದಕ್ಕ ಸ್ವಲ್ಪ ಟ್ರೈನಿಂಗ್ ತಗೊಂಬಂದು ಎಲ್ಲ ನಾನಾ ಮಾಡ್ತಿದ್ರಿ. ಕಂಪ್ಲೀಟ್ ಜಕಾಡ್ ಆಯ್ತು, ಮಲ್ಲ ಆಯ್ತು, ಮತ್ತೆ ಇವೇನ್ರ ದಾರ ಕೆಟ್ಟು ಅಂದ್ರ ನಾನಾ ಕಟ್ಕೋಬೇಕು. ಅಂದ್ರೆ ಅವೆಲ್ಲ ಹೆಂಗ್ ಗೊತ್ತಾಗ್ಬಿಟ್ಟಿದೆ ನಿಮಗೆ ಅದೆಲ್ಲ ಎಲ್ಲಿ ಒಟ್ಟಿ ಹಸು ಮಾಡ್ಬೇಕನ್ನ ಛಲ ಅದು ಕಲಸ ಖರೆ ಅದೇನಂತಾರಲ್ಲ, ಕಣ್ಣು ಕಟ್ಟಿ ಕತ್ಲಾಗ್ ಬಿಟ್ರು ಸಹಿತಕ ಅದು ಹಸಿವಿದ್ದಾಗ ಮಾಡ್ಬೇಕಂತ ಹಸಿವು ಛಲ ಏನಿರ್ತಾರಲ್ಲ ಅದಕ್ಕೆ ಬರೋಬ್ಬರಿ ಹಚ್ಚುತ್ತೆ. ಅದೇ ನಾನು ಬೆಂಗಳೂರಾಗಿದ್ರೆ ಬಹುಶಃ ಕಲಿತಿದ್ದಿಲ್ಲ. ಊರ್ ಬಿಟ್ಟು ಹೊರಗದಿನ ಅನಿವಾರ್ಯ ರೀ ನಮಗೆ ನಡೆಸ್ಬೇಕಾದ್ರೆ. ಅದು ಯಾವ್ದೇ ಒಂದು ಏನಂತಾರೆ ವಿದ್ಯೆ ಇರ್ಲಿ, ಮನೆ ಬಿಟ್ಟು ಹೊರಗೆ ಹೋಗ್ಬೇಕು ಅಂದಾಗೆ ಅದು ದೊಡ್ಡದಾಗಿ ಬೆಳೀತದೆ. ಇಲ್ಲಿಕಂದ್ರೆ ನಾವು ಆಯ್ತು ಅಪ್ಪ ಅಮ್ಮ ಇರ್ತಾರೆ, ಅಣ್ಣ ಇರ್ತಾರೆ, ಅಷ್ಟ ಅವ್ರೊಳಗೆ ಅಷ್ಟು ಕಷ್ಟ ಇದ್ಬಿಡ್ತೀವಿ. ಯಾವಾಗ ಹೊರಗೆ ಹೋಗ್ತಿವಿ ಜಗತ್ ಏನಂತ ನಮ್ಗೆ ಗೊತ್ತಾಗ್ತದೆ. ಹೌದ್ರಿ? ಅವಾಗ ಒಂದು ಹೆಚ್ಚಿನ ವಿದ್ಯೆ ನಮಗ ಬರ್ತದ. ವೆರೈಟಿ ಮಗ್ಗ ಐತಿ ಬರ್ರಿ. ಜೊತೆಗೆ ಅನುಭವ ಬಹಳ ಆಗ್ತದೆ ಹೊರಗಡೆ ಹೋದಾಗ. ಹೌದ್ರಿ. ಇವು ಲಾಳಿ ರಹಿತ ಮಗ್ಗ ನೋಡ್ರಿ. ಇವು ಅಂದ್ರೆ ಲಾಳಿನ ಇರಂಗಿಲ್ರಿ. ಇವಕ್ಕ ಡೈರೆಕ್ಟ್ ಕೋನ್ಲಿಂದನ ಬಾಳ ಕಾಸ್ಟ್ಲಿ ಮಗ್ಗ ಏನೋ ಒಂದ್ ಹೊಸಾದ್ ಮಾಡೋಕಂತ ಅಂದಿರಿ. ಇದು ಈಗ ಹೊಸಾದ ಐತ್ರಿ. ಇದು ಹೊಸಾದನ? ಪೂರಾ ಹೊಸಾದ್ರಿ. ಇದಕ್ಕ ಲಾಳಿ ಇರಲ್ಲ, ಏನೂ ಇರಲ್ಲ. ಇದು ಬರೇ ಇಲ್ಲಿ ಇದ್ರದ್ಲೇನೆ ಎಲ್ಲ ದಾರಗಳು ಬರೋದು. ಹೌದ್ರಿ. ಎಲ್ಲಾ ಇದು ನೋಡ್ರಿ, ಈಗ ಲಾಳಿ ಇರಂಗಿಲ್ಲ. ಚಾಲೂ ಮಾಡ್ತೀನಿ, ವಿಚಿತ್ರ ಆಗ್ಬಿಡತ್ತೆ ನಿಮ್ಗೆ. ನೀವು ಎಲ್ಲಾ ಮಗ್ಗ ನೋಡ್ರಿ, ಇದು ನೋಡಿದಂಗಿಲ್ಲ ನೀವು. ಇಲ್ಲ ಇಲ್ಲ, ಇದು ಬಹುಶಃ ನೋಡಿಲ್ಲ. ಯಾಕಂದ್ರೆ ಕೈಮಗ್ಗ ನೋಡಿವಿ, ಈ ತರದ್ದು ನೋಡಿಲ್ಲ. ಇದು ಲಾಳಿ ಇರ್ತಲ್ರಿ, ಲಾಳಿ ಇಲ್ರಿ ಇದಕ್ಕ. ಇದ ಎಳಿನ ತಗೊಂಡ್ ಹೋಗುತ್ರಿ ಇಲ್ಲಿ. ಹಿಂಗ ಲಾಳಿ ಹಾಕಿದಲ್ಲ, ಇದೇನ್ ಅವಶ್ಯಕತೆ ಇಲ್ರಿ. ಡೈರೆಕ್ಟ್ ಎಳಿ ಬರುತ್ತೆ. ಡೈರೆಕ್ಟ್ ಹಿಂಗ ಯಾವ್ದು ಡಿಸೈನ್ ಬೇಕಾಗ್ತದೆ ಹಾಕ್ಬೋದ್ರಿ. ಸೇಮ್ ಅದೇ ತರ ಮಾಡ್ಕೋಬಹುದು, ಏನಾರ ಮಾಡ್ಕೋಬಹುದು. ಇಲ್ಲಿ ಬಂದೈತಿ ನೋಡ್ರಿ, ಇಲ್ಲೆಲ್ಲ ಪೂರಾ ಕಂಪ್ಲೀಟ್ ಆಗಿ. ಈ ಸದ್ಯಕ್ಕೆ ಬಜಾರ್ದಲ್ಲಿ ಬೇಡಿಕೆ ಇರೋದು ಇದು ಕಾಪರ್ ಜರಿದಾನೆ. ಇವು ಸುಮಾರು ಓಡ್ತಾವೆ. ಯಾರ ಮೈ ಮೇಲೆ ನೋಡಿದ್ರು ಇದೇ ಕಾಪರ್ ಜರಿ ಸೀರೆನೆ. ಅದೇ ಹೆಂಗ ಬೇಕಂಗ್ ಮಾಡ್ಕೊಡ್ತೀರಿ, ಬಟ್ ಬೇಡಿಕೆ ನೋಡ್ಕೊಂಡ್ ಮಾಡ್ತೀವಿ. ಹೌದು. ನಿಮ್ದೆಲ್ಲ ಫ್ಯಾಕ್ಟ್ರಿ ನೋಡಿದ್ವಿ, ನೀವು ನೇಯ್ಗೆ ಮನೆ, ಸಾಕಷ್ಟು ಏನಂತಾರೆ ವಿನೂತನ ಅಂದ್ರೆ ಹೊಸ ಒಂದು ವಿಚಾರಗಳು ತೆಗೆದುಕೊಂಡು ನೀವು ಈ ಸೀರೆಗಳನ್ನ ತಯಾರು ಮಾಡ್ತಾ ಇದ್ದೀರಿ. ಎಲ್ಲ ಕಂಪ್ಯೂಟರೈಸ್ಡ್ ಅಂತ ಹೇಳಿದ್ರಿ. ಇದರಲ್ಲಿ ಶ್ರಮ ಇರುತ್ತೆ, ದೈಹಿಕವಾಗಿ ಶ್ರಮ ಇರಂಗಿಲ್ಲ, ಬುದ್ಧಿಮತ್ತೆ ತಲೆ ಉಪಯೋಗಿಸ್ಕೊಂಡು ನೀವೆಲ್ಲ ಮಾಡ್ತಾ ಇದ್ದೀರಾ. ಇದನ್ನ ಮಾಡ್ಬೇಕಾದ್ರೆ ಆಟೋಮೆಟಿಕ್ ಆಗಿ ನಮಗ್ ಬರೋದಿಲ್ಲ, ಎಲ್ಲೋ ಒಬ್ಬರಿಗಿರುತ್ತೆ. ಅದು ಬಹುಶಃ ನಿಮ್ಮ ಹಿರಿಯರಿಂದ ಅದು ಒಂದು ಬಳುವಳಿಯಾಗಿ ಬಂದಿರುತ್ತೆ ಅಂತ ನನಗೆ ಅನ್ಸುತ್ತೆ. ಆ ವಿಚಾರದಲ್ಲಿ ನಿಮ್ಮ ತಂದೆ ಅಥವಾ ನಿಮ್ಮ ಅಜ್ಜ ಅವರಿಂದ ಇದು ಏನಂದ್ರೆ ವ್ಯಾಪಾರ ಬೆಳೆದು ಬಂದಿರ್ಬೋದು. ಎಷ್ಟು ತಲೆಮಾರದಿಂದ ಇದು ವ್ಯಾಪಾರ ಮಾಡ್ಕೊಂಡ್ ಬರ್ತಾ ಇದಾರೆ? ನಮ್ ತಾತನರ ಕಾಲದಿಂದನೂ ನಾನು ಇದು ಉದ್ಯೋಗ ನೋಡಕತ್ತೇನ್ರಿ. ನಮ್ಮ ತಾತನರೆಲ್ಲ ಸೀರೆ ನೇಯ್ತಿದ್ರು, ಮಾಲಕರಿಗೆ ಕೊಡ್ತಿದ್ರು. ಸೊ ಮನ್ನಾಪುರ ಅನ್ನೋದು ಕಾಲಾಂತರದಿಂದ ಆ ಒಂದ್ ಹೆಸರು ಐತ್ರಿ ಇಳಕಲ್ಲಾಗ. ನೀವ್ ಯಾರಿಗೆ ಕೇಳಿದ್ರು ಹೇಳ್ತಾರ. ಅಷ್ಟ ದೊಡ್ಡ ಶ್ರೀಮಂತ ಇತ್ತು. ಕಾಲಾನಂತರ ಸ್ಟಡಿ ಉದ್ಯೋಗ ಅಂತಂದು ಬೇರೆ ಬೇರೆ ಊರಿಗೆ ಹೋಗ್ಯಾರ.
ಈಗ ನಮ್ಮ ಇಳಕಲ್ಲಾಗ ನೇಕಾರಿಕೆ ಒಳಗ ಮನ್ನಾಪುರ ಅಂತ ಓದಿರೋದಂದ್ರ ಮಹಾಂತೇಶ್ ಉಲಗಪ್ಪ ಮನ್ನಾಪುರ ಅಂತ ಅವ್ರದೊಂದ ಫ್ಯಾಮಿಲಿ ಸದ್ಯಕ್ಕೆ ಬಿಸ್ನೆಸ್ ನಲ್ಲಿ ಅವ್ರ ತಳಿಲಿಂದ ನಾವಿಬ್ರು ಅಣ್ಣ ತಮ್ಮರ ಅದೀವ್ರಿ ಇಳಕಲ್ಲಾಗ ನೇಕಾರಿಕೆ ಒಳಗ. ಸೊ ಎಲ್ಲಾ ನಡೆದೈತ್ರಿ ಚಲೋತ್ನಾಗಿ. ನಮ್ಮ ಅಪ್ಪರು ಆಕ್ಚುಲಿ ನಮ್ ತಾತನಾರ ನೇಕಾರಿಕೆ ಇಳಕಲ್ ಸೇರಿ ಮಾಡ್ತಿದ್ರಿ. ನಮ್ಮ ಅಪ್ಪರು ಇಳಕಲ್ ಸೇರಿ ಮಾಡಿದ್ರು, ಸ್ವಂತ ಮಾಡಿದ್ರು. ಮತ್ತ ಅದು ಆಗಿಂದ ಹೊಸಾದ್ ನಾವೇನಾರ ಮಾಡಕತ್ ನಮ್ಮ ಅಪ್ಪರಿಗೆ ಯಾವಾಗ್ಲೂ ತುಡಿತ ಹೊಸಾದ್ ಮಾಡ್ಬೇಕಪ್ಪ ಏನಾದ್ರು ಒಂದು. ರಾಯದುರ್ಗದ್ದು ರೇಷ್ಮಿ ತಗೊಂಡ್ಬರ್ತಿದ್ರು. ಅವಾಗ ಬಸ್ ಇರ್ಲಾದಕ್ಕ ಸರಿಗೆ ಬಸ್ ಇರ್ತಿದ್ದಿಲ್ಲ. ರಾತ್ರಿ 2 ಗಂಟೆ ಬರ್ತಿದ್ರು, ಕಾರ ತೆಗಿಯೋದತ್ ಏನೇನೋ ಮಾಡ್ತಿದ್ರು ಅವ್ರು. ಅದೆಲ್ಲಾ ನಮಗ ಅವ್ರು ನೋಡಿತಿದ್ವಲ್ಲ ಒಂಥರ ಆಶ್ಚರ್ಯ. ಆ ಆಶ್ಚರ್ಯನ ನಮಗ ಬೆಳ್ಕೊಂಬಂತು. ಮತ್ತ ನಾವು ಬಂದಿಂದ ನಮಗ ಹಂಗೆ ನಿಧಾನ ಅಕ್ಷರ ಜ್ಞಾನ ಸ್ವಲ್ಪ ಕಡಿಮೆ, ಟೆಕ್ನಿಕಲ್ ಈ ಕಡೆ ಅಟ್ರಾಕ್ಷನ್ ಜಾಸ್ತಿ. ಸೊ ಒಂದೊಂದ ಮಾಡ್ಕಂತ ನಮ್ಮ ಅಪ್ಪ ಮಾಡ್ತಿದ್ರಲ್ಲ, ನಾ ಅದಕ್ಕೆ ಮಾಡಕ್ ಆಗಲ್ಲ, ಇನ್ನ ಅವಕಾಶಗಳ ಬಾಳ ಅಂತಂದು ನಿಧಾನ ಕಂಪ್ಯೂಟರ್ ಕಲ್ತ. ಅವಕಾಶ ಒಂದೆಡೆ ಇದ್ದೇ ಇರುತ್ತೆ. ನಾವು ಕಲಿಬೇಕಾದ್ರೆ ಅದನ್ನ ನಾವು ಮಾಡ್ಕೋಬೇಕು ಅವಕಾಶಗಳನ್ನ. ಅದ್ರ ಜೊತೆಗೆ ಬಂಡವಾಳ ಕೂಡ ಬೇಕಾಗ್ತದೆ ಅಲ್ವಾ. ಈಗ ಒಂದು ಇದನ್ನ ಹಾಕ್ಬೇಕಾದ್ರೆ ಸುಮಾರು ನೀವು ಬಂಡವಾಳ ಹಾಕಿರ್ಬೋದು. ಅದಕ್ಕೆ ಒಂದು ಏನಂತಾರೆ ಕೈ, ನಿಮ್ ತಂದೆ ತಾಯಿ ಹಿರಿಯರ್ದು ಬೇಕಾಗುತ್ತೆ. ಯಾಕಂದ್ರೆ ಬಂಡವಾಳ ಹಾಕ್ಬೇಕಾದ್ರೆ ನಿಮ್ಮಿಂದನೇ ಎಕ್ದಮ್ ಒಮ್ಮೆ ಹಾಕ್ಬೇಕಾಗಿಲ್ಲ. ಆ ಬಂಡವಾಳ ನಿಮ್ ತಂದೆ ಇಷ್ಟೊಂದ್ ಮಾಡ್ಬೇಕಾದ್ರೆ ಧೈರ್ಯ ಕೊಟ್ರ ಹೇಗೆ? ನಮ್ಮ ಅಪ್ಪಾರ ರೀ, ನಮ್ಮ ಅಪ್ಪ ನಮ್ಮ ಅವ್ವಾರ್ರಿ. ನಮ್ಮ ಅವ್ವಾರ ಫೌಂಡೇಶನ್, ನಮ್ಮ ಅಪ್ಪಾರ ಕೆಲಸ ಇಬ್ರು ಹಂಗಾರಿ ಒಬ್ರಕೊಬ್ರು. ನಿಮ್ಮ ಅಮ್ಮನ ಹೆಸರೇನು ತಾಯಿ? ನಮ್ಮ ಅವ್ವಾರ ಲಲಿತವ್ವ. ಲಲಿತಮ್ಮ ಬಂದಿದ್ವಿ ಒಂದ್ಸರಿ ನಿಮ್ ಮನೆಗೆ, ಯಾವಾಗ ಸಿಕ್ಕಿದ್ರು. ಲಲಿತವ್ವ ಬಾಳ ಎಲ್ಲಾರಿಗೂ ಹಚ್ಕೊಂಡ್ ಮಾಡ್ತಾರ್ರಿ. ಎಲ್ಲಾ ಬಾಳ ಅವರು ಕೊಡ ಧೈರ್ಯ ಮತ್ತ ಯಾರು ಕೊಡಾಕ್ ಆಗಂಗಿಲ್ಲ. ಸ್ವಲ್ಪ ಎಲ್ಲಾ ನಮ್ಮ ಅಪ್ಪಾರು ಬಾಳ ಶ್ರಮ ವಹಿಸ್ತಾರ. ಅವ್ರ ಕೂಡ ನಮ್ಮ ಅವ್ವಾರ ಸಾತ್ರಿ. ತಾಯಿ ದೇವ್ರು ಅದು ಮಾತ್ರ ತಪ್ಪಲ್ಲ, ಅವರು ಬಾಳ ಮಾಡ್ತಾರೆ. ತಂದೆ ತಾಯಿಯಿಂದನೇ ಅವ್ರಿಗೆ ನಾವು ಗೌರವ ಕೊಟ್ಕೊಂಡು ಅವ್ರಿಗೆ ಒಂದು ಶ್ರದ್ಧಾ, ಅವರ ಒಂದು ಆಶ್ರಯದೊಳಗೆ ನಾವು ಮುಂದೆ ನಡೆದ್ರೆ ದೇವ್ರನ್ನೂ ಕೈ ಬಿಡೋದಿಲ್ಲ. ತಾಯಿ ತಂದೆ ಅಷ್ಟೇ ದೇವ್ರು ಕೈ ಬಿಡೋದಿಲ್ಲ. ಆ ಒಂದು ಮಾರ್ಗದಲ್ಲಿ ನೀವು ಹೊರಟಿರಿ. ಹೀಗಾಗಿ ನಿಮಗೆ ಶ್ರಮಕ್ಕೆ ತಕ್ಕ ಒಂದು ಸಾಧನೆಗೆ ತಕ್ಕ ಒಂದು ಯಶಸ್ಸು ಸಿಗ್ತಾ ಇದೆ. ಹೀಗೆ ಮುಂದೆಯೂ ಕೂಡ ಯಶಸ್ಸು ಸಿಗ್ಲಿ. ನಂತರ ಇದು ಒಂದಿಷ್ಟು ನನಗೆ ಬೇಕಾಗಿತ್ತು. ಇವು ಸೀರೆಗಳಿಗೆ ಯಾವ ರೀತಿ ಬಳಸ್ಕೋತೀರಾ ಈ ಮಷಿನ್ಗಳನ್ನ? ಅದೇ ಮ್ಯಾಲೆ ಜಕಾಡ ಏನ್ ಬರ್ತಾವಲ್ರಿ, ಇದಕ್ಕೆ ಜಕಾಡ ಬರೋದು. ಇದಕ್ಕೆ ಏನಂತಾರೆ ಇದಕ್ಕೆ? ಜಕಾಡ ಅಂತಾರೆ. ಅಂದ್ರೆ ಸ್ಟಾರ್ಟಿಂಗ್ ಇರತ್ರಿ. ಇದ್ರೊಳಗ ಎಲ್ಲಾ ಕಂಪ್ಯೂಟರ್ ಎಲ್ಲಾ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ಸ್ಟಾಲ್ ಮಾಡಿ ಮತ್ತ ಆ ತರ ದಾರ ಎಲ್ಲಾ ಕಟ್ಸಂತ ಆಮೇಲೆ ರೆಡಿ ಆಗುತ್ತೆ. ಕಡಿಮೆ ಅಂದ್ರೆ ಒಂದ್ 200-300 kg ಇರ್ತ್ರಿ. ಅಡಿಗೆ ಆಡಂಗಿಲ್ರಿ ಜಲ್ದಿ. ಒಂದ್ 4 ಮಂದಿನೇ ಎತ್ತಬೇಕು. ಒಂದ್ 8 ಮಂದಿ ಬೇಕ್ರಿ ಮ್ಯಾಲೆ. ನಮ್ಮ ಅಣ್ಣಾರ ನಾವು ಅಣ್ಣ ತಮ್ಮನ ಇಬ್ರು ಸಾಕಷ್ಟು ಶ್ರಮ ಇದೆ ಇದ್ರಲ್ಲಿ. ದುಡಿತಾ ಇದ್ದೀರಿ. ಹೀಗೆ ನಿಮ್ದು ಏನದೆ ದುಡಿತದ ಹಸಿವು ಹೆಚ್ಚಾಗ್ಲಿ. ದುಡಿತದ ಹಸಿವು ಹೆಂಗ್ ಹೆಚ್ಚಾಗ್ತದೆ? ಸಹಜವಾಗಿ ಲಕ್ಷ್ಮಿ ನಿಮ್ ಕೈ ಹಿಡಿತಾಳೆ. ಸಮಾಜಕ್ಕೆ ಬೇಡಿಕೆ ತಕ್ಕಂಗೆ ನಿಮ್ಮ ವಿಚಾರಗಳು ತಲೆಯಲ್ಲಿ ಸುತ್ತಿ 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 ಹೊಸ ಹೊಸ ವಿಚಾರಗಳನ್ನ ಏನಂದ್ರೆ ಸಾಧನೆಗೆ ತರಲಿ. ಇನ್ನಷ್ಟು ಮನ್ನಾಪುರ ಇಲ್ಕಲ್ದಲ್ಲಿ ಹೆಚ್ಚು ಹೆಚ್ಚು ಅಂಗಡಿಗಳನ್ನ ನೋಡುವಂತಾಗ್ಲಿ. ಕೇವಲ ಈಗ ಬಹುಶಃ ಕರ್ನಾಟಕ, ಮಹಾರಾಷ್ಟ್ರ, ಬೇರೆ ಬೇರೆ ರಾಜ್ಯಗಳು ಹೋಗ್ತಾ ಇದೆ ನಿಮ್ ಸೀರೆಗಳ. ಹೊರ ರಾಜ್ಯ ಅಷ್ಟೇ ಅಲ್ಲದೆ ಹೊರ ದೇಶಗಳಿಗೂ ಹೋಗ್ಲಿ, ಇನ್ನಷ್ಟು ಹೆಸರು ಮಾಡ್ಲಿ. ಈಗ ಹೊರ ರಾಜ್ಯದಲ್ಲಿ ಇದ್ದೀರಿ, ನಮ್ ಗೋವಾಕ್ಕೂ ಬನ್ನಿ. ಅಲ್ಲಿ ಒಂದು ಮನ್ನಾಪುರ ಅಂಗಡಿಯನ್ನು ಹಾಕಿ ಬೇಕಾದ್ರೆ ನಾನು ಉಸ್ತುವಾರಿ ಮಾಡ್ತೀನಿ ಅದ್ರದ್ದು. ಖಂಡಿತವಾಗಿ ಮಾಡೋಣ. ಹೀಗೆ ಉನ್ನತ ಅಭಿವೃದ್ಧಿ ನಿಮ್ದಾಗ್ಲಿ ಅಂತ ಹೇಳಿ ಆಸೆ ಮಾಡ್ತೀನಿ. ಈ ಒಂದು ಕೇವಲ ಈಗ ನಾವು ಫ್ಯಾಕ್ಟ್ರಿಯನ್ನು ನೋಡಿದ್ವಿ. ಈಗ ಅವರ ಒಂದು ಅಂಗಡಿ ಕೂಡ ಹೋಗೋಣ, ಮನೆಗೂ ಕೂಡ ಹೋಗೋಣ. ಮನೆಯಲ್ಲೂ ಕೂಡ ನೀವು ಸುಮಾರು ಸೀರೆಗಳನ್ನ ಇಟ್ಟಿದ್ದೀರ. ಅಲ್ಲಿ ಕೂಡ ವಿವಿಧ ರೀತಿಯ ಒಂದು ವಿವಿಧ ನಮೂನೆಯ ಸೀರೆಗಳಿವೆ. ಎಲ್ಲವನ್ನು ನಿಮಗೆ ತೋರಿಸ್ತೇನೆ. ಅಂಗಡಿ ಮತ್ತು ಅವರ ಮನೆಗಳ ಭೇಟಿ ಕೊಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಇದೀಗ ನಾನು ನಿಮ್ಮ ಮಗ ಕರ್ಣ ಮನ್ನಾಪುರ ಜೊತೆಗೆ ನಾನು ನಿಮ್ಮ ಫ್ಯಾಕ್ಟ್ರಿಗೆ ಹೋಗಿ ಬಂದೆ. ಇಲ್ಕಲ್ ಸೀರೆ ಫ್ಯಾಕ್ಟ್ರಿ ಎಲ್ಲ ನೋಡ್ಕೊಂಡ್ ಬಂದ್ವಿ. ಅದನ್ನು ಕೂಡ ನಮ್ಮ ಗೋವಾಕರ್ಣ ಯೂಟ್ಯೂಬ್ ಚಾನಲ್ ಇದೆ ನಂದು. ಅವ್ರ ವೀಕ್ಷಕರಿಗೆಲ್ಲ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇದೀಗ ಅಲ್ಲಿದ್ ಮಾಡ್ಕೊಂಡು ನಿಮ್ ಮನೆಗ್ ಬಂದೆ. ಹಿರಿಯರು ನಿಮ್ಮನ್ನು ಕೂಡ ಒಂದ್ ಸ್ವಲ್ಪ ಮಾತಾಡ್ಸಿ. ನಮಸ್ಕಾರ. ಈ ಇಲ್ಕಲ್ ಸೀರೆ ಬಗ್ಗೆ ಅಂದ್ರೆ ಬಹುಶಃ ನಿಮ್ಮ ತಂದೆ ಅಜ್ಜ ಅವರಿಂದ ನಿಮ್ಗೆಲ್ಲ ಬಂದಿದ್ದು ಕಲ್ತಿದ್ದು ಮನೆಯಲ್ಲೇನೆ. ಅದು ಇದೇ ನೀವು ಹೊರಗಡೆ ಹೋಗಿ ಕಲ್ತಿದ್ದಲ್ಲ. ಹೀಗಾಗಿ ಈ ವಿದ್ಯೆ ಬಗ್ಗೆ, ಈ ಒಂದು ಬಂದಿರತಕ್ಕಂತ ವ್ಯಾಪಾರದ ಬಗ್ಗೆ ಸ್ವಲ್ಪ ಕೇಳೋಣ ಅಂತ. ನಮ್ಮ ಹೆಸರನ್ನು ಹೇಳ್ಬಿಡಿ ಮುಂಚೆ. ನಮ್ಮ ಹೆಸರು ಮಹಾಂತೇಶ್ ಉಲ್ಗಪ್ಪ ಮನ್ನಾಪುರ, ಸಾಕಿನ್ ಇಲ್ಕಲ್, ನ್ಯೂ ಕೊತ್ವಾಲ್ಪೇಟ್, ವಾರ್ಡ್ ನಂಬರ್ 5, ಬಾಲ್ಕೋಟ್ ಡಿಸ್ಟ್ರಿಕ್ಟ್. ಇವರು ನಿಮ್ಮ ಮನೆಯವರು? ನಮ್ಮ ಮನೆಯವರು. ತಮ್ಮ ಹೆಸರು? ಲಲಿತಾ ಮಹಾಂತೇಶ್ ಮನ್ನಾಪುರ.
ಸುಮಾರು ತಮ್ದು ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಮ್ದು ಮದ್ವೆ ಆಗಿ ಈಗ 46 ವರ್ಷ ಆಯ್ತ್ರಿ. 46 ವರ್ಷ. 46 ವರ್ಷ ಆಯ್ತು. ಇನ್ನೊಂದ್ 4 ವರ್ಷ 50 ವರ್ಷ. ಒಳ್ಳೆ ಫಂಕ್ಷನ್ ಮಾಡಿ ಯಾವಾಗ ಮತ್ತೆ ಬರ್ತೇನೆ ಕಾರ್ಯಕ್ರಮಕ್ಕೆ. ಬರ್ರಿ, ಒಳ್ಳೇದು. ನಮ್ದು ಪೂರ್ವಿ ಉದ್ಯೋಗ ಅಂದ್ರೆ ನೇಕಾರಿಕರಿ. ಇದ್ರೊಳಗೆ ನಮ್ಮ ಮುತ್ತಾತನಲ್ಲಿ ನಮ್ಮಪ್ಪ ನಮ್ಮ ಮುತ್ತಾತನಲ್ಲಿದ್ದ ಇದೇ ನೇಕಾರಿಕಲಿದ್ದ ಬಂದಿವಿ. ಇಲ್ಕಲ್ ಸೀರೆ ಸ್ಪೆಷಲಿಸ್ಟ್ ಏನ್ರ ಅಂತಂದ್ರ ಇಲ್ಕಲ್ ಸೀರೆ ಹಿಂದಕಲ್ ಕಾಲಿದ್ದಾನೆ ಇದು ಬಂದತ್ರಿ. ಇದ್ರ ಇತಿಹಾಸ 200 ವರ್ಷದ ಇತಿಹಾಸ ಐತ್ರಿ. ಇತಿಹಾಸ ಐತಿ. ಎಲ್ಲಾ ಸೀರೆ ನಾವು ಕಾಂಚೀವರಂ ಸೀರೆ ಎಲ್ಲಾ ಇಲ್ಕಲ್ ಸೀರೆ ಡೌನ್ ಎಲ್ಲಾ ಸೀರೆ ಮಾಡಿದ್ವಿ. ಆರ ಒಳ್ಳೆ ಇಲ್ಕಲ್ ಸೀರೆಗೆ ಬೇಡಿಕೆ ಬಂದತ್ರಿ. ಇದ್ರ ಮಹತ್ವ ಏನಂತಂದ್ರ ಇಲ್ಕಲ್ ಸೀರೆ ಮಹತ್ವ ಏನಂತಂದ್ರ ಮೇನು ಪಲ್ಲು ಒಳಗ ರೇಷ್ಮೆ ಇರ್ತ, ಸೀರೆ ಒಳಗ ಆರ್ಟ್ ಸಿಲ್ಕ್ ಇರ್ತ, ಕಾಂಚೀವರಂ ಸಿಲ್ಕ್ ಕೂಡ ಇರ್ತ, ಅದಕ್ಕೆ ಕಾಟನ್ ಇರ್ತ. 30 ಇಂಚು ಪಲ್ಲು ಬರ್ತ. ಇದು ಪಲ್ಲು ಹೀಗ್ ಬರ್ತ್ರಿ. ಇದು ಪಲ್ಲು ಹೀಗ್ ಬರ್ತ. ಇದು ಪಲ್ಲು ಬರೋದ್ರಿಂದ ಏನಂತಂದ್ರ ಹೆಣ್ಮಕ್ಳಿಗೆ ತಲೆ ಮೇಲೆ ರೇಷ್ಮೆ ಹಿಂಗ್ ತಲೆ ಮೇಲೆ ಹಿಂಗ್ ಸೆರಗ ಹಾಕೊಂಡ್ರಪ್ಪ ಅಂತಂದ್ರ ಇದು ಕೋಡ್ ಇರ್ತ್ರಿ. ಈ ಮೈ ಒಳಗ ಈ ಸೀರೆ ಬರ್ತ್ರಿ. ಮೈ ಒಳಗ ಈ ಸೀರೆ ಬಂತಪ್ಪ ಅಂತಂದ್ರ ಈ ಸೀರೆ ಗುಣಧರ್ಮ ಏನಂತಂದ್ರ ಆರ್ಟ್ ಸಿಲ್ಕ್ ಮತ್ತು ಕಾಟನ್ ಮಿಕ್ಸ್ ಇರ್ತ. ಈ ಮಿಕ್ಸ್ ಇರೋದ್ರಿಂದ ಹೆಣ್ಮಕ್ಳಿಗೆ ಬಿಸಿಲು ಕಾಲಕ್ಕೆ ಕೂಡ ಕೋಲ್ಡ್, ಚಳಿಗಾಲಕ್ಕೆ ಕೂಡ ಹೀಟ್. ಹಿಂಗಾಗಿ ಇಲ್ಕಲ್ ಸೀರೆಗೆ ಒಂದು ಮಹತ್ವ ಐತ್ರಿ. ಹಿಂಗಾಗಿ ನಾವು ನಿಮ್ಗಾಗಿ ಇಲ್ಕಲ್ ಸೀರೆನ ಯೂಸ್ ಮಾಡಂತ ನಾವ್ ಎಲ್ಲಾರಿಗೂ ಹೇಳ್ತೀವಿ. ಆಮೇಲೆ ನೇಕಾರಿಗೆ ಇದರಿಂದ ನಿಮ್ಮಿಂದ ಸಹಾಯನ ಆಕತ್ತ, ಅವರು ಬದುಕ್ತಾರ, ಆಮೇಲೆ ನಾವು ಬದುಕ್ತೀವಿ. ಆ ಯೋಗ್ಯ ದರದಿಂದ ಇಲ್ಕಲ್ ಸೀರೆ ಮುಡ್ಸೋದ್ ನಮ್ದೊಂದು ಧರ್ಮ. ಅಲ್ಲ, ನೀವು ಉಟ್ಕೋರಿ ಅಂತ ಹೇಳಲೇಬೇಕಾಗ್ಲಿ ಇಲ್ಕಲ್ ಸೀರೆ ನೋಡ್ಬಿಟ್ರೆ ಸಾಕು, ಹೌದಿಲ್ರಿ? ಅಂದ್ರೆ ಅದರ ಒಂದು ಏನಂದ್ರೆ ಉಟ್ಕೊಂಡ್ರೆ ಆ ಉಳಿದ ಸೀರೆ ಉಟ್ಕೊಳ್ಳೋದಕ್ಕೆ ಇಲ್ಕಲ್ ಸೀರೆ ಉಟ್ಕೊಳ್ಳೋದಕ್ಕೆ ಬಹಳ ವ್ಯತ್ಯಾಸ ಇದೆ. ನಿಜವಾಗ್ಲೂ ಉಟ್ಕೊಂಡಾಗ ಎಷ್ಟು ಲಕ್ಷಣ ಹೆಣ್ಮಕ್ಳಿಗೆ ಎಷ್ಟು ಸೌಂದರ್ಯ ಇನ್ನಿಷ್ಟು ವೃದ್ಧಿ ಆಗ್ತದ. ಹಾಗೆ ಅದು ಸೀರೆ ಒಂದ್ 17 ವರ್ಷ ಕೈಲೇನೆ ಇದೀರಿ, ಬರೀ ಕೈಲೆ ಪ್ರಾಬ್ಲಮ್ ಏನಿಲ್ರಿ. ಕೈಲೆ ಮಾಡ್ಕಾಸೆ ಉದ್ಯೋಗ ಮಾಡಿದ್ರಿ. ಇವಾಗ ಮಗ ಈಗ ಬೇರೆ ಬೇರೆ ಉದ್ಯೋಗ ಇವ್ರು ಮಾಡ್ತಾರಿ. ಹೌದು, ಕಷ್ಟ ಇಲ್ದೆ ಮಾಡ್ತಾರಿ. ನಾವ್ ಬಾಳ ಕಷ್ಟಪಟ್ಟಿರಿ ನೀವ್ ಅದ್ರಾಗ. ಹೌದು, ಒಂದ್ ಸೀರೆ ಬೇಕಂದ್ರ 8 ದಿನ ಆಗ ಸೀರೆ 3 ದಿನದಾಗ ನಾವ್ ಇದೆಲ್ಲ ರೇಷ್ಮೆ ರೀ. ಇಲ್ಲಿಂದ ಹಿಡ್ಕೊಂಡು 30 ಇಂಚು ಪಲ್ಲು ಬರ್ತ್ರಿ. 30 ಇಂಚು ಪಲ್ಲು ಫುಲ್ ರೇಷ್ಮೆ. ಈ ವೈಟ್ ಏನ್ ಬರ್ತಲ್ಲ, ವೈಟ್ ಬಂದ್ ಎಲ್ಲಾ ರೇಷ್ಮೆ, ಉಳ್ಕೆದ್ ಕಾಟನ್ ಮತ್ತು ಆರ್ಟ್ ಸಿಲ್ಕ್ ಮತ್ತು ಕಾಂಚೀವರಂ ಸಿಲ್ಕ್. ಹಿಂಗಾಗಿ ಇದು ಸೀರೆ ಒಂದು ಸೀರೆದ ಒಂದು ವೈಶಿಷ್ಟ್ಯ. ಚೆನ್ನಾಗ್ ಬರ್ತದ. ಎಷ್ಟು ನಮೂನಿ ಸೀರೆಗಳನ್ನ ಮಾಡ್ತೀರಿ ಅಂದ್ರೆ ಕ್ವಾಲಿಟಿ ಒಳಗ 600 ರೂಪಾಯಿಲಿಂದ ಹಿಡ್ಕೊಂಡ್ 10,000 ತನಕ ಸೀರೆ ಸಿಗ್ತಾವ್ರಿ. ಪೂರಾ ರೇಷ್ಮೆ ಬರೀ ನಿಮ್ಮ ಅಷ್ಟೇ ಮಾತ್ರ ಅಥವಾ ಬೇರೆ ಕಡೆ ತಂದು ನೀವು ಮಾಡ್ತೀರಾ? ಇಲ್ಲ, ಪ್ರೊಡಕ್ಷನ್ ನಮ್ದೇ ರೀ. ನಮ್ದೇ ಒಂದ್ ಬಿಟ್ಟು ಒಂದ್ ರೆಡಿ ಮಾಡ್ಬಿಡ್ತೀರಿ ನಾವು. ಚೇಂಜ್ ಮಾಡ್ಕೊಂತ ಇರ್ತೀವ್ರಿ. ಅಂದ್ರೆ ಇವಾಗ ಬರೇ ಅವ್ರು ಮಗ್ಗದ್ದು ಅಷ್ಟೇವನ ಕೈ ಮಗ್ಗದ್ದು ಮಾಡ್ತೀವಿ. ಕೈ ಮಗ್ಗದ ಕಚ್ಚಾ ಮಾಲ್ ಕೊಟ್ಕೇಸಿ ಕೈಲಿ ಅದು ರೇಷ್ಮೆ ಕೊಟ್ಟು ಇದೆಲ್ಲ ಕೊಟ್ಕೇಸಿ ಮಾಡಿಸ್ತೇವ್ರಿ. ಹ್ಯಾಂಡ್ಲೂಮ್ ರೇಷ್ಮೆ ಇದು ಹಿಂಗ ಪೂರಾ ನೇಯದ ಬರೇ ಕೈಲೇ ರೀ. ಇದು ಹಿಂಗ್ ನೇಯದ ಇಲ್ರಿ. ಇದು ಕೈ ಮಗ್ಗದ್ದು. ಕೈ ಮಗ್ಗದ್ದು ಹಿಂಗೆಲ್ಲಾ ಬರ್ತಾವ ನೋಡ್ರಿ. ಬಾಳ ಕಷ್ಟ ಬಿಟ್ಟಿವಿ ನೋಡ್ರಿ, ಎಲ್ಲರಿಗೂ ಅನುಕೂಲ ಐತಿ. ಇದು ಆಫ್ ಸಿಲ್ಕ್ ಅಂತಾರ್ರಿ. ಸಿಲ್ಕ್ ನೊಳಗ ಕಾಂಚೀವರಂ ಸಿಲ್ಕ್ ನೊಳಗನ ಇದು ರೇಷ್ಮೆ ಮತ್ತು ಇದು ಪೂರಾ ರೇಷ್ಮೆ ಕಾಟನ್ ಇಲ್ರಿ. ರೇಷ್ಮೆ ಅಂದ್ರ ಆಫ್ ಸಿಲ್ಕ್. ಆಫ್ ಸಿಲ್ಕ್ ಅಂದ್ರ ಈಗ ನಾವ್ 10,000 ರೂಪಾಯಿ ತಗೊಂತೀವಿ ನೋಡ್ರಿ, ಅದ್ರೊಳಗ ನಾವ್ ತಗೊಂಡ್ರಪ್ಪ ಅಂತಂದ್ರ ಸ್ವಲ್ಪ ಕಮ್ಮಿ ಇದು. ಯಾಕಂದ್ರೆ ಅವ್ರವ್ರ ಗ್ರಾಹಕರಿಗೆ ತಕ್ಕ ಸೀರೆ ಮಾಡ್ಬೇಕಾಗತ್ತ. 10,000 ರೂಪಾಯಿ ಸೀರೆ ತಗೊಳಾರ ಇರ್ತಾರೆ, ಕಡಿಮೆ ತಗೊಂಡಿರ್ತಾರ. ಹಿಂಗಾಗಿ ಕಲರ್ ಕೈಲಿ ಗೊತ್ತಾಗ್ಬಿಡ್ತದೆ. ಇದ್ರಲ್ಲಿ ಯಾವ್ಯಾವ ಕಲರ್ ಬರ್ತವೆ? ಬರ್ತದಲ್ಲ, ಇದು ಯೆಲ್ಲೋ ಕಲರ್ ಬರ್ತೈತ್ರಿ, ಇದು ಬರ್ತೈತ್ರಿ, ಕರಿ ಬರ್ತೈತ್ರಿ. ಯಾವ ಬೇಕಾದ್ರೂ ಇದು ರೇಷ್ಮೆನೆ ಇದ್ರಾಗ ಬರ್ತೈತಿ. ಸಿಲ್ಕ್ ರೀ ಇದು ರೇಷ್ಮೆ. ಅವ್ ತೆಗ್ದಿಟ್ಟಿರು ರೇಷ್ಮೆ ಈಗೆಲ್ಲ ಬ್ಲಾಕ್ ರೇಷ್ಮೆ ರೀ. ಇವೆಲ್ಲ ಇವೆಲ್ಲ ನೀವು ಎಲ್ಲಿಂದ ತರಿಸ್ತೀರಾ? ಕಚ್ಚಾ ಮಾಲ್ ಇದೆಲ್ಲ ನಮ್ದು ಬೆಂಗಳೂರಿಂದ ಬರ್ತಾರೆ. ಬೆಂಗಳೂರಿಂದ ಬಂದ್ ಕೇಸಿ ಮತ್ ಕೋರಾ ರೇಷ್ಮೆ ಇರ್ತ. ಕೋರಾ ರೇಷ್ಮೆ ಉಕ್ಕಾರ್ ತೆಗೆದು ಮತ್ತೆ ಕಲರ್ ಮಾಡ್ಬೇಕು. ಕಲರ್ ಮಾಡಿದ್ರೆ ಇದೆಲ್ಲ ಈ ಕಂಬಿಗೆ ಬೆಳೆದಿರ್ತದೆ, ಅದಕ್ಕೆ ನೀವೆಲ್ಲ ಕಲರ್ ಮಾಡ್ತೀರಾ ಅಥವಾ ಇದು ಕೆಂಪದ್ ಬರುತ್ತಾ? ಕೆಂಪು ಇಲ್ಲ, ನಾವೇ ಮಾಡ್ಸ್ಬೇಕು. ನೀವೇ ಮಾಡ್ಬೇಕು. ಹಿಂಗೆಲ್ಲ ರೇಷ್ಮೆ ಬರ್ತ್ರಿ ಎಲ್ಲ. ಇದು ಹಸಿ ರೇಷ್ಮೆ ಅಂತಾರ. ಇದು ಹೆಂಗ ಗೂಡಿನೊಳಗ ಹೆಂಗ್ ಹುಟ್ಟಿರ್ತೈತು
ಇದು ಹಂಗ ತಯಾರಾಗಿದೆ, ಇದು ಹಂಗ ಐತಿ ರೇಷ್ಮೆ. ಓಕೆ ಹಾ ಹಾ. ಮತ್ತೆ ಇದಕ್ಕೇನು ಮಿಕ್ಸ್ ಇರಂಗಿಲ್ಲ, ಏನಿರಂಗಿಲ್ಲ. ಆಮೇಲೆ ತಂದ್ಬಿಟ್ಟು ನೀವು ಕಲರ್ ತಂದ್ ನಿಮ್ಗೆ ಯಾವ ಕಲರ್ ಬೇಕು ಯಾವ ಕಲರ್ ಬೇಕು ಆ ಕಲರ್ ಮಾಡಿಸ್ತೇವ್ರಿ. ಹಿಂಗಾಗಿ ನಮ್ ರೇಷ್ಮೆ ಸೀರೆ ಒಂದು ಗುಣಧರ್ಮ ಐತ್ರಿ, ಆರೋಗ್ಯಕ್ಕೂ ಒಳ್ಳೇದು. ಹೌದೌದು. ಹಿಂಗಾಗಿ ನಾವು ಕಾಟನ್ ಮತ್ತೆ ರೇಷ್ಮೆ ಎರಡು ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಹಿಂಗಾಗಿ ನಮ್ಮ ಇಲ್ಕಲ್ ಸೀರೆ ಜಗತ್ ಪ್ರಸಿದ್ಧ, ಇತಿಹಾಸ ಇನ್ನೂ ಉಳಿಸ್ಕೊಂಡು 200 ವರ್ಷದ ಇತಿಹಾಸ ಐತ್ರಿ ಇದು. 200 ವರ್ಷ ಇತಿಹಾಸ ಇಟ್ಟಿದ್ವಿ ಮತ್ತ ಒಂದ್ 50 ಮಗ್ಗ ಇದ್ವ್ರಿ. ಸ್ವಲ್ಪ ನಯರ್ ಇಲ್ದಕ್ಕ ಓಡ್ ಹೋಗ್ಬಿಟ್ರಿ. ಇದ್ರೊಳಗೆ ಕಾಟನ್ ರೀ, ಇದ್ರ ಕಾಟನ್ ಮಾಡಿಸ್ತೀವಿ. ಇದು ಕಾಟನ್ ಅಥವಾ ಇದು ಇಂಥವ ಇದ್ವ್ರಿ ಪೊರ್ಲಮ್ 50 ಮಗ್ಗ ಇದ್ವ್ರಿ. ಅವೆಲ್ಲ ನಾವು ಇದ್ರೊಳಗ ಕಲರ್ಸ್ ಇದೆಯಾ ಸುಮಾರು? ಈಗ ನಮ್ಗೆ ಇದು ಒಂದೇ ಕಲರ್ ಬೇಕಾಗಿದ್ರೆ ಎಷ್ಟು ಪೀಸ್ ಸಿಗ್ತಾವ? ಇದು ಅಂದ್ರ ಒಂದ್ ವಾರಕ್ಕೆ 2 ಸೀರೆ ಐತಾರ, ಬಾಳ ಪ್ರೊಡಕ್ಷನ್ ಇರಂಗಿಲ್ಲ. ಒಂದ್ ವಾರಕ್ಕೆ 2 ಸೀರೆ ಬಾಳ ರೀ, ಬಾಳ ಕೈಮಗ್ಗ ಕಡಿಮೆ ಬರ್ತಾವ. ಹೇಳಿದ್ರ ಒಂದ್ 2 ತಿಂಗಳು ಬೇಕ್ರಿ. ಒಂದ ತರ ಬೇಕು. ಸಿಗ್ತಾವ್ರಿ, ಸಿಗ್ತಾವ್ರಿ. ನೈಸ್ಬೇಕು. ಇವು ವಾಷಬಲ್ಲ ಎಲ್ಲಾ ಹೆಂಗ ನೀವು ಯಾವ್ದ ಇಲ್ಕಲ್ ಸೀರೆ ತಗೋರಿ, ಏನಾಗಲ್ರಿ, ಏನು ಆಗೋದಲ್ಲ. ನೀರಾಗ ಹಾಕಿ ಒಗದು 4 ಪದ್ರ ಮಾಡಿ ಒಣಾಕಿ ಉಡ್ಬಹುದು. ಉಟ್ಗಾರಿ ನಿಮ್ಗೆ ಎಷ್ಟ್ ನಿಧಾನ ಆಗ್ತೈತಿ. ಹೌದಲ್ರಿ? ಇದ್ರ ಗುಣ ರೀ, ಇದ್ರ ಗುಣ. ರೇಷ್ಮೆ ಆರ್ಸಿದ ಗುಣ. 1 ವರ್ಷ ಉಡ್ತಾರ ಇಲ್ಲಿ ಹಳ್ಳ್ಯಾಗ ಜನ. ಹಳ್ಳ್ಯಾಗ ಜನ 2 ವರ್ಷ 1 ವರ್ಷ ಉಡ್ತಾರ. ಇದು ಕಲರ್ ಚಂದ ಅದಲ್ಲ, ಯಾಶ್ ಕಲರ್ ಗ್ರೇ 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 ಇದ್ದ ಚಂದ. ಗ್ರೇ ಮತ್ತು ಇದ್ರ ಜಾಂಬಳಿ ಇದ್ದ. ಇದಕ್ಕೆ ಗಾಯತ್ರಿ ಬ್ಲೌಸ್ ಇದೆಯಾ? ಬ್ಲೌಸ್ ದೊಡ್ಡ ಸೀರೆ ಬರ್ತದೆ, 18 ಮಳೆ ಇರ್ತದೆ ಸೀರೆ. ಕಚ್ಚಿ ಸೀರೆ ಅಂತಾರ, ರನ್ನಿಂಗ್ ಇದೆ. ಮಹಾರಾಷ್ಟ್ರ ಸೀರೆ ಅಂತಾರಲ್ಲ, ಅದೇ ರೀ ಇದು. ಯಾವ್ದಾರ ವಿಚಾರ ಮಾಡ್ಬೇಕ್ರಿ, ಒಟ್ಟ ಸುಮ್ ಕುಂದ್ರ ನೋಡ್ರಿ. ಮುಂದೆ ಮತ್ ಯಾವ ನಡಿತೈತಿ ಯಾವ ಇಲ್ಲ. ಯಾವ್ದೇ ಒಂದು ಉದ್ಯೋಗ ಹಂಗ ಇರ್ತಾರೆ ಅದು. ಈಗ ಮಗ್ಗ ಒಂದೊಂದ್ ಮಗ್ಗ 10 ಲಕ್ಷ ಕಿಮ್ಮತ್ ಅದಾವ್ರಿ ಬಾಯಾರ. ಹೌದಲ್ರಿ? 10 ಲಕ್ಷ ಒಂದ್ ಮಗ್ಗ ರೀ. ಹೋಗಿದ್ದೀರಾ? ಇದನ್ನ ಗೊಂಡೆ ನೀವ ಕಟ್ಟಿಸ್ಕೊಡ್ತೀರಾ ಅಥವಾ ಹೇಳಿದ್ರೆ ಕಟ್ತಾರೆ. ಹೇಳಿದ್ರೆ ಕಟ್ತಾರೆ. ಈಗ ಮನೇಲೂ ನೀವು ಈಗ ಇದನ್ನ ಅಂಗಡಿ ಶೋರೂಮ್ ಅಂಗಡಿಯಲ್ಲಿದೆ, ಇಲ್ಲಿ ಮನೇಲೂ ಈ ಮನೆಯಲ್ಲಿ ಎಲ್ಲಾ ಪ್ಯಾಕಿಂಗ್ ಮಾಡೋದು, ಪಾರ್ಸಲ್ ಮಾಡೋದು, ಈಗ ಆನ್ಲೈನ್ ಮುಖಾಂತರ ಮಾಡಿವಿ. ಆನ್ಲೈನ್ ಇಲ್ಲಿಂದ ಕಳ್ಸೋದು, ಅದು ನಮ್ಗೆ ಕರ್ತವ್ಯ. ಅಂದ್ರೆ ಈಗ ಮನೇಲಿ ಗಿರಾಕಿ ಏನ್ ಬರೋದಿಲ್ಲ, ಅಲ್ಲೇ ಹೋಗ್ತಾರೆ. ಮೊದಲ ಇಲ್ಲೇ 1-2 ಗಿರಾಕಿ ಬರ್ತಿದ್ರು, ಈಗ ಅಂಗಡಿ ಬಜಾರ್ ಅಂದ್ರೆ 10 ಗಿರಾಕಿ ಬರ್ತಾವ. ಈಗ ನೋಡ್ರಿ ಮುಂಬೈಕ ಪ್ಯಾಕಿಂಗ್ ಈಗ 40 ಸೀರೆ ಆರ್ಡರ್ ಐತ್ರಿ. ಈ 40 ಸೀರೆ ಪ್ಯಾಕಿಂಗ್ ಮಾಡಿಟ್ಟಿನಿ. ಈ 40 ಸೀರೆ ಮನೆಯೊಳಗೆ ಬರೀ ಪ್ಯಾಕಿಂಗ್ ಪಾರ್ಸಲ್ ಕೆಲಸ ಎಲ್ಲ ಮುಗಿಸಿವಿ. ಈಗ ಅಂತಕ್ ಬಂದೇವ್ ನಾವೀಗ. ಅದು ನೋಡಿದ್ರೆ ಅಲ್ಲಿ ಹಾಕಿದ್ರೆ ಮತ್ತೇನ್ ಕೇಳ್ರಿ. ಬಾಳ ಖುಷಿ ಆಯ್ತ್ರಿ. ಯಾಕಂದ್ರೆ ನಿಮ್ಮ ಒಂದು ಉದ್ಯೋಗನ ಮಕ್ಳು ಇಬ್ರು ಮುಂದುವರ್ಸ್ಕೊಂಡ್ ಹೊಂಟಾರ. ಬರೇ ಮುಂದುವರ್ಸೋದು ಅಷ್ಟೇ ಅಲ್ಲ, ಅದು ಹೊಸ ಹೊಸ ರೀತಿಯಲ್ಲಿ ಈಗಿನ ಸಮಾಜದ ಬೇಡಿಕೆಗಳು ಏನವ ಗ್ರಾಹಕರಿಗೆ ಏನ್ ಬೇಕು ಅಂತ ಕೊಡ್ಲಿಕ್ಕತ್ತಾರ. ಹಿಂಗಾಗಿ ಇನ್ನಷ್ಟು ಬೆಳಿಲಿಕ್ಕತ್ತದ. ಹಿಂಗೆ ನಿಮ್ಮ ಒಂದು ಏನಂತಾರೆ ಬುನಾದಿ, ಆದ್ರಿಂದ ಮಕ್ಳು ಇನ್ನಷ್ಟು ಬೆಳಿಲಿ, ಉನ್ನತ ಮಟ್ಟಕ್ಕೆ ಹೋಗ್ಲಿ. ಇಳಕಲ್ ಹೆಸರನ್ನ ತರ್ಲಿ. ಮನ್ನಾಪುರ ನಿಮ್ಮ ಕುಟುಂಬದ ಹೆಸರು ಕೂಡ, ಅವ್ರ ಹೆಸರನ್ನು ಕುಟುಂಬದ ಹೆಸರು ಬೆಳಿಲಿ ಅಂತ ಹೇಳಿ ನಾನು ನಮ್ಮ ಗೋವಾಕಂತ ಯೂಟ್ಯೂಬ್ ಮುಖಾಂತರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಕಾರಣ ಮನ್ನಾಪುರ ಒಂದು 4 ಅಕ್ಷರ ಕಲಿಸಿದವರೊಂದಿಗೆ ಅಭಿಮಾನದಿಂದ ನನಗೆ ಭಗವಂತ ನಿಮ್ಗೆ ಕುಟುಂಬಕ್ಕೆ ಇವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಹಿಂಗೆ ಇದು ಸೀರೆ ವ್ಯಾಪಾರ ಇನ್ನೂ ಬೆಳಿಲಿ ಅಂತ ಹೇಳಿ ನಾನು ಆಚೆ ಮಾಡ್ತೀನಿ. ನಮಸ್ಕಾರ. ಬನ್ನಿ, ಈ ಮನ್ನಾಪುರ ಅವರ ಇನ್ನೊಂದು ಹೊಸ ಅಂಗಡಿ ಇದು, ಇನ್ನೂ ಒಂದು ಆ ಕಡೆ ಇದೆ, ಇದು ಗಾಂಧಿ ಚೌಕದಲ್ಲಿ ಇರೋದಲ್ವಾ, ಆ ಅಂಗಡಿ ಬಂದಿದ್ದೇವೆ. ಇಲ್ಲಿ ಸುಮಾರು ಅವರ ಇಲ್ಕಲ್ ಸೀರೆಗಳು ಮತ್ತು ಇನ್ನಿತರ ಸೀರೆಗಳು ಕೂಡ ಇವೆ. ಇಲ್ಕಲ್ ಸೀರೆನ ನಾನು ಪ್ರಮುಖವಾಗಿ ನಿಮ್ಗೆ ತೋರಿಸ್ತಾ ಇದ್ದೇನೆ, ಬನ್ನಿ. ಇವೆಲ್ಲ ಕಣ್ಣ ಬ್ಲೌಸ್ ಅಂತ ಹೇಳ್ತೀವಲ್ಲ, ಆ ವೆರೈಟಿ ಬರುತ್ತೆ. ಮತ್ತೆ ಇದ್ರಾಗ 2 ಟೈಪ್ ಬರುತ್ತಲ್ವಾ, ಒಂದ್ ಸಾದಾ, ಇನ್ನೊಂದು ರೇಷ್ಮಿ ಕಾಟನ್ ಈ ತರ ಬರ್ತವೆ. 2-3 ವೆರೈಟಿ ಬರುತ್ತೆ ಇದ್ರಲ್ಲಿ. ಮತ್ತೆ ಇದ್ರಾಗ ಇದನ್ನ ಪ್ಯಾಟರ್ನ್ ಆಗಿ ಇಟ್ಕೊಂಡು ಸೀರೆ ತರ ತಯಾರು ಕೂಡ ಮಾಡಿದೀವಿ. ಅವು ಕೂಡ ಇದೇ ತರ ಸಿಗ್ತಾವ. ಇನ್ನ ಬೇರೆ ಬೇರೆ ಟೈಪ್ ಸೀರೆ ಸಿಗ್ತವೆ. ಎಲ್ಲ ವೆರೈಟಿ. ಇದು ನೋಡಿ, ಇವು ಇಲ್ಕಲ್ದೇನೆ. ಇಳಕಲ್ ಸೀರೆ. ಇವು ಕಾಟನ್, ಇವು ರೇಷ್ಮೆನ. ಇವೆಲ್ಲ ಸ್ವಲ್ಪ ಕಮ್ಮಿ ರೇಟ್ನೇ ಬೇಕಂತೇಳಿ ಇದು 780 ರೂಪಾಯಿ, 810 ರೂಪಾಯಿ, 1000 ರೂಪಾಯಿ ಒಳಗಡೆ. ಮತ್ತೆ ಈ ತರ ವೆರೈಟಿ ಚೆಕ್ಸ್ ಅಂತೆ, ಕಲರ್ಸ್ ಅಂತೆ, ಕಾಂಬಿನೇಷನ್ ಎಲ್ಲ ಬೇರೆ ಬೇರೆ ಇವೆ. ಈ ತರ ಸಣ್ಣ ಚೆಕ್ಸ್, ಸಣ್ಣ ಬಾರ್ಡರ್, ಮಸ್ಟರ್ಡ್ ಗ್ರೀನ್, ಅದ್ರ ಜೊತೆ ಕಾಂಚೀವರಂ ಜರಿ ವಾರ್ಪ ಸೀರೆಗಳು ಕೂಡ ನಮ್ಮ ಹತ್ರ ಸಿಗ್ತಾವು. ಅವು ಕೂಡ ತಯಾರು ಮಾಡ್ತೀವಿ. ಇವುದಲ್ಲಿ ಚೆಕ್ಸ್ ಬರುತ್ತೆ, ಪ್ಲೇನ್ ಬರುತ್ತೆ, ಎಲ್ಲ ಬೇರೆ ಬೇರೆ ಟೈಪ್ ಎಲ್ಲ ಮಾಡ್ತಾರೆ ಸೀರೆಗಳನ್ನ. ಕಸ್ಟಮರ್ಗೆ ಜಾಸ್ತಿ ಹೆಂಗ್ ಕೇಳ್ತಾರಲ್ಲ, ಬೇಡಿಕೆ ಹೆಂಗ್ ಬರ್ತಲ್ಲ ಆ ತರ. ರೇಷ್ಮೆ ಸೀರೆಗಳು. ಇದು ರೇಷ್ಮೆನಾ? ಇಳಕಲ್ ರೇಷ್ಮೆ.
ಪ್ಯೂರ್ ರೇಷ್ಮೆಗೆ ಕಾಟನ್ ಇದಿರ್ತೀವ್ರಿ ಹ್ಮ್ ಆ ವೆರೈಟಿ ಇದು ಹ್ಮ್ 7 ಮೀಟರ್ ಬರ್ತಾ ಇದು 7 ಮೀಟರ್ ಅಂದ್ರೆ ಅದ್ರಲ್ಲೇ ಬ್ಲೌಸ್. ಆ ತರ. ಹ್ಮ್ ಮತ್ತ ಇದು ಇದ್ರದ್ದು ಬರುತ್ತಲ್ವಾ ಇದು ಕೂಡ? ಇವೆಲ್ಲ ಈ ತರ ಬರ್ತಾವ. ಕಣ ಸೀರೆ ಅಂತ ಹೇಳ್ತೀವಲ್ಲ ಈ ತರ ಸೀರೆ ಬರ್ತಾವು. ಮತ್ತೆ ಇದಕ್ಕೆ ವರ್ಕ್ ಇರ್ತದೆ. ಒಂದು ಹ್ಯಾಂಡ್ ವರ್ಕ್ ಅಂತ ಹೇಳ್ತೀವಲ್ಲ ಅದೇ ತರ ಇವೆಲ್ಲ ಇದು ಮಾಡಿರ್ತೀವಿ ಎಂಬ್ರಾಯ್ಡಿಂಗ್. ಅದು ನಾರ್ಮಲ್ ಇದೆ, ಇದು ಎಂಬ್ರಾಯ್ಡಿಂಗ್ ಇದೆ. ಅದಕ್ಕೆ ನೋಡಿ ಅದು ಬಾರ್ಡರ್ ಎಲ್ಲ ಒಂದೇ ಆದ್ರೆ ಅದರಲ್ಲಿ ವರ್ಕ್ ಇದೆ. ಎಂಬ್ರಾಯ್ಡಿಂಗ್ ವರ್ಕ್ ಇರೋ ಸೀರೆಗಳು ಟೋಪ್ ಇರೋದಿಲ್ಲ ಇದಕ್ಕೆ, ಬಟ್ ಎಂಬ್ರಾಯ್ಡಿಂಗ್ ವರ್ಕ್ ಇರೋದು ಸಿಗುತ್ತೆ. ಅಂತಾವು 4-5 ಕಲರ್ ಹಿಂಗೆಲ್ಲ ಕಲರ್ ಬರ್ತವೆ. ಬೇರೆ ಬೇರೆ ಕಲರ್ ಸಿಗ್ತಾವ. ಮತ್ತೆ ಈ ತರ ಸಾಕಷ್ಟು ಸಿಗ್ತಾವ್ರಿ. ಇದು ಸಣ್ಣ ಬಾರ್ಡರ್ ಏನ ಟ್ರೆಡಿಷನಲ್, ಇದು ತುಂಬಾ ನಾರ್ಮಲ್ ಆಗಿ ಟ್ರೆಡಿಷನಲ್. ಇದು ಈಗ ಸ್ವಲ್ಪ ಎಲ್ಲ ಬೇರೆ ಬೇರೆ ಮಾಡ್ತಿದ್ರೆ ಆದ್ರೆ ಮೂಲತಃ ಇರ್ಬೇಕಾದ್ರೆ ಇಲ್ಲಿ ಕಲ್ಸಿದ್ರೆ ಇದೆ ಪ್ಯಾಟರ್ನ್ ಇದೆ ಅನ್ಸಲ್ವಾ? ಏನನ್ಸ್ ಬೇರೆನಾ? ಮುಂಚೆ ನಾರ್ಮಲ್ ಇದ್ನ ರೀ ಅದೇ ಬರ್ತದೆ. ಅದು ನಾಗಮುರ್ಗಿ ಅಂತ ಹೇಳ್ತೀವಿ. ಮತ್ತೆ ಚಿಕ್ಕಿ ಕಣ್ಣು ಸೀರೆ ಅಂತೀವಲ್ಲ ಈ ತರ ವೆರೈಟಿ ಬೇರೆ ಬೇರೆ ಕಲರ್ ಬರ್ತದೆ. ಮತ್ತೆ ಇವೆಲ್ಲ ಇದ್ರ ರೇಷ್ಮೆ ಸೀರೆ, ಕಾಂಚೀವರಂ ಸೀರೆಗಳು. ಕಾಂಚೀವರಂ ಸೀರೆಗಳು ಇರ್ತವೆ. ನೀವು ನೋಡಬಹುದು ಈ ತರ ಕಾಂಚೀವರಂ ಸೀರೆಗಳು ಸಿಗ್ತಾವ. ಇವರೇ ತಯಾರು ಮಾಡ್ತಕ್ಕಂಥ ಇವ್ರ ಮಷೀನ್ ಅಲ್ಲೇ ತಯಾರಾಗಿರ್ತಕ್ಕಂಥ ಸೀರೆ. ಹೌದ್ರಿ. ಮೊನ್ನೆ ಮತ್ತ ಗಿರಾಕಿಗೆ ಬೇಡಿಕೆ ಇತ್ತ ಅಂತೇಳಿ ಜರಿ ವಾರ್ಪಲ್ಲಿ ಇದು ಡಿಫ್ರೆಂಟ್ ಆಗಿ ಕಲರ್ ಸಿಗ್ತಾವ. ಎಲ್ಲ ಲೈಟ್ ಕಲರ್ಸ್. ಚಲೋ. ಇದೊಂದು ಸ್ವಲ್ಪ ತಗೊಮ್ಮ. ಹೆಂಗದವ್ರಿ? ಚಲೋ ಡಿಫ್ರೆಂಟ್ ಕಲರ್ ಅವ. ಕಲರ್ ಕೂಡ ಲೈಟ್ ಕಲರ್ ನಲ್ಲಿ ತಯಾರು ಮಾಡ್ತಿದೀವಿ. ಚಲೋ. ಅನಂತರ ಈ ಕಡೆ ತಗೊಳ್ಳಿ. ಇವು ಇಲ್ಲಿ ಕಲ್ಸಿರಿಗಳ ಕಾಟನ್ ಅನ್ಕೋತೀನಿ ಇವೆಲ್ಲ. ಇವೆಲ್ಲ ಲಕ್ಸುರಿ ಐಟಮ್ ನಲ್ಲಿ ಕಾಂಚೀವರಂ ಸೀರೆ ಅಲ್ಲಿ ತೋರಿಸಿದ್ವಲ್ಲ ನಿಮ್ಗೆ. ಫುಲ್ ಕಲಾಂಜಲಿ ಬುಟ್ಟದ್ದು. ಇದ್ರಲ್ಲೂ ಕಲರ್ಸ್ ಎಲ್ಲ ಸಿಗ್ತಾವೆ. ಬಹಳ ಕಲರ್ ಸಿಗ್ತಾವ್ರಿ ನಿಮ್ಗೆ. ಕಡಿಮೆ ಅಂದ್ರೆ ಒಂದ್ 20-30 ಕಲರ್ ನಮ್ಮ ಹತ್ರ ಸಿಗ್ತಾವ್ರಿ. ಕಾಂಚೀವರಂ ಸೀರೆಗಳ ಇವೆಲ್ಲ. ಟೆಂಪಲ್ ಬಾರ್ಡರ್ ನಲ್ಲಿ ಚೆಕ್ಸ್ ಇದೆ. ಇದ್ರಲ್ಲಿ ಪ್ಲೇನ್ ಇದೆ. ಈ ಟೈಪ್ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ. ಇದು ಗುಲಾಬಿ ಚೆನ್ನಾಗಿದೆ. ಸಿಗ್ತಾವ ಇವೆಲ್ಲ ಸೀರೆಗಳು. ಇಂಥವು ಸಿಗ್ತಾವ. ಆದಷ್ಟು ಕಮ್ಮಿ ರೇಟ್ ನಲ್ಲೇ ಸಿಗ್ತಾವ್ರಿ ನಿಮಗೆ. ಇವ್ರೇ ತಮ್ಮದೇ ಫ್ಯಾಕ್ಟರಿ ಇರೋದಂತ ಮಷಿನ್ ಅವರೇ ತಯಾರಿಸೋದ್ರಿಂದ ಕಡಿಮೆ ದರದಲ್ಲಿ ನಿಮ್ಗೆ ಸಿಗ್ತವೆ. ಬನ್ನಿ ಒಂದ್ಸಲ ಇಲ್ಕಲ್ಲಿಗೆ ಬಂದಾಗ ಸೀದಾ ಮನ್ನಾಪುರ ಅವ್ರ ಅಂಗಡಿಗೆ ಭೇಟಿ ಕೊಡಿ. ಹ್ಯಾಂಡ್ಲೂಮ್ ಚಿಕ್ಕಿ ಸೀರೆ ರೀ ಇದು. ಹ್ಯಾಂಡ್ಲೂಮ್ ಚಿಕ್ಕಿ ಬಾರ್ಡರ್ ಅಂದ್ರೆ ಈ ತರ ಬರುತ್ತ್ರಿ. ಈ ತರ ಎಲ್ಲ ಕಾಟನ್. ಇದು ಆರ್ಟ್ ಸಿಲ್ಕ್ ಬೈ ಕಾಟನ್ ಇರ್ತ್ರಿ. ಶರಗ್ ಮಾತ್ರ ಪ್ಯೂರ್ ಸಿಲ್ಕ್ ಬರ್ತ್ರಿ. ಸರಿ. ಹ್ಯಾಂಡ್ಲೂಮ್ ರೀ. ಪ್ಯೂರ್ ಹ್ಯಾಂಡ್ಲೂಮ್ ಸೀರೆ ರೀ ಇದು. ಹ್ಯಾಂಡ್ಲೂಮ್ಗೆ ಸ್ವಲ್ಪ ಮಷಿನ್ಗೆ ಸ್ವಲ್ಪ ವ್ಯತ್ಯಾಸ ಇದೆ ಅಲ್ಲ. ವಿವಿಂಗ್ ಚೇಂಜ್ ಆಗುತ್ತೆ. ಆಲ್ರೆಡಿ ಚೇಂಜ್ ಆಗುತ್ತೆ. ಹ್ಯಾಂಡ್ಲೂಮ್ ರೀ. ಪವರ್ಲೂಮ್ ಅದೇ. ಮತ್ತ ನಮ್ ಕಡೆ ಅಂಗಡಿ ಮಾಡ್ದಲ್ಲಿಂದ ಸ್ಟಾರ್ಟಿಂಗ್ ನಾವ್ ಕಾಂಚೀವರಂ ಮತ್ತೆ ಇಳಕಲ್ ಮಾತ್ರ ಇಟ್ಟಿದ್ವಿ. ಮತ್ತ ಗಿರಾಕಿಗಳ ಬೇಡಿಕೆ ಆಗುತ್ತ ನಾವ್ ಇಲ್ಲಿ ಎಲ್ಲಾ ದೊಡ್ಡ ಸೀರೆ ತಗೊಂತೀರಿ, ಮತ್ತ ಸಣ್ಣ ಸೀರೆಗೆ ಎಲ್ಲಿ ಹೋಗೋಣ ಅಂತ ಹೇಳಿಂದ ಮದುವೆಗೆ ಸಂಬಂಧಪಟ್ಟಂತ ಆಲ್ಮೋಸ್ಟ್ ಸೀರೆ ವೆರೈಟಿ ಅಂದ್ರೆ ಪತ್ಲಾ ಸೀರೆ ಆಗಿರ್ಬೋದು, ಮತ್ತ ದೋತ್ರ ಶರ್ಟ್ ಪೀಸ್ ಈ ತರ ಬ್ಲೌಸ್ ಪೀಸ್ ಶೆಲ್ಲೆ ಟೊಪ್ಪಿಗೆ ಇಂಥವೆಲ್ಲ ಇಟ್ಟು ಈಗ ಸ್ವಲ್ಪ ದೊಡ್ಡ ಪ್ರಮಾಣದ ಮಾಡ್ಕೊಂಡು ಹೊಂಟೀರಿ ಮೇಡಮ್. ಬಟ್ ಇದು ಒಂದು ಆ ಕಡೆ ಇದ್ರೊಂದು ಅಂದ್ರೆ ನಿಮ್ಮಲ್ಲಿ ರಿಟೇಲ್ ಮತ್ತ ಹೋಲ್ಸೇಲ್ ಅದನ್ನು ಸಿಗುತ್ತೆ. ಮನ್ಯಾಗ ಮಾರಿದ್ರೆ ಬಂದ ನಮ್ ಕಡೆ ಹೋಲ್ಸೇಲ್ ತಗೊಂಡು ಹೋಗ್ಬೋದು. ನಾವ ತಯಾರು ಮಾಡಿರಲ್ಲ ನಾವು ಕೊಡ್ತೀವ್ರಿ. ಅಂದ್ರೆ ಒಂದ್ಸರಿ ಬಂದ್ಬಿಟ್ರೆ ಎಲ್ಲಾ ಟೈಪ್ ಅದ ಬಟ್ಟೆ ಖರೀದಿ ನಿಮ್ಮ ಅಂಗಡಿ ಬಿಟ್ಟು ಹೊರಗಡೆ ಹೋಗಂಗಿಲ್ಲ ಎಲ್ಲ. ಕರೆಕ್ಟ್. ಯಾಕಂದ್ರೆ ಒಂದೊಂದ್ ಅಂಗಡಿ ಒಂದೊಂದ್ ಬಟ್ಟೆ ತಗೊಂಡು ಹುಡ್ಕಾಡ್ಕೊಂಡು ಹೋಗಂತ ಸಮಯನೂ ಉಳಿತದೆ, ಬಟ್ಟೆ ಶ್ರಮನೂ ಉಳಿತದೆ. ಒಂದೇ ಸರಿ ಕೂತ್ಕೊಂಡು ಮುಗಿಸ್ಕೊಂಡು ಹೋಗಕ್ ಬರ್ತದೆ. ನಿಮ್ದು ಮಷಿನ್ ಫ್ಯಾಕ್ಟ್ರಿ ನೋಡಿದೆ, ಮನೆಯಲ್ಲಿ ಇರ್ತಕ್ಕಂತ ನಿಮ್ ತಂದೆ ತಾಯಿನ ಬೆಟ್ಟ ಅದೇ ಅಲ್ಲಿ ಸೀರೆಗಳನ್ನ ಕೂಡ ನೋಡಿದೆ. ಇಲ್ಲಿ ಅಂಗಡಿಗೆ ಬಂದೆ, ಆ ಕಡೆ ಇನ್ನೊಂದ್ ಅಂಗಡಿ ಕೂಡ ನೋಡ್ಕೊಂಡ್ ಬಂದೆ ನಾನು. ಸಾಕಷ್ಟು ಇಳ್ಕಲ್ ಸೀರೆ ವಿವಿಧ ನಮೂನೆ, ಬೇರೆ ಬೇರೆ ಪ್ಯಾಟರ್ನ್, ಬೇರೆ ಬೇರೆ ಕಲರ್ ಕಾಂಬಿನೇಷನ್, ವರ್ಕ್ ಇಂಥವೆಲ್ಲ ಸೀರೆಗಳಿದ್ದನ್ನ ನೋಡಿದೆ. ಇಲ್ಲಿ ನೋಡಿದ್ರೆ ಈ ಪ್ಲೇನ್ ಸೀರೆಗಳನ್ನ ಕೂಡ ನೋಡಿದೆ, ಕಾಟನ್, ರೇಷ್ಮೆ ಎಲ್ಲ ತರದ ಸೀರೆಗಳನ್ನ ನೋಡಿದೆ. ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸ್ತೀರ ಅನ್ಕೊಂಡಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿದವರೆಲ್ಲರೂ ಬಹುಶಃ ನನಗನ್ಸುತ್ತೆ ಇಲ್ಕಲ್ ಅಂದ ತಕ್ಷಣ ಮತ್ತೆ ನೆನಪಾಗೋದೆ ಎಲ್ಲ ಇಲ್ಕಲ್ ಸೀರೆಗಳು ಮತ್ತೆ ಇನ್ನೊಂದು ಗ್ರನೈಟ್.
ಈಗ ನನ್ನ ಯೂಟ್ಯೂಬ್ ಚಾನಲ್ ಗೋವಾ ಕಾಂತಿ ಯೂಟ್ಯೂಬ್ ಚಾನಲ್ ನೋಡಿದವರು, ಈ ವಿಡಿಯೋ ನೋಡಿದವರು ಮನ್ನಾಪುರ್ ಸಾರಿ ಸೆಂಟರ್ ಸಿಲ್ಕ್ ಸಾರಿ ಅಥವಾ ಸಾರಿ ಸೆಂಟರ್ ಅಷ್ಟೇನಾ? ಸಿಲ್ಕ್ ಸಾರಿ ಇದು ಮನ್ನಾಪುರ್ ಸಿಲ್ಕ್ ಸಾರೀಸ್. ಮನ್ನಾಪುರ್ ಸಿಲ್ಕ್ ಸಾರೀಸ್ ಖಂಡಿತವಾಗಿ ಭೇಟಿ ಕೊಡಿ. ಒಂದ್ ಸಾರಿ ಇವರು ತಯಾರಿಸಿರ್ತಕ್ಕಂಥ ಸೀರೆಗಳನ್ನ ಒಯ್ದು ನೋಡಿ, ಮತ್ತೆ ನೀವು ಪದೇ ಪದೇ ಇವರ ಅಂಗಡಿಗೆ ಭೇಟಿ ಕೊಡ್ತೀರಿ, ಸೀರೆಗಳನ್ನ ಖರೀದಿ ಮಾಡ್ತೀರಿ. ಮನ್ನಾಪುರ್ ಅಣ್ಣ ತಮ್ಮಂದಿರ ಈ ಒಂದು ಹೊಸ ಹಾದಿ ಹೆಜ್ಜೆ ಇಟ್ಟಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹನೂ ಇರ್ಲಿ ಅಂತ ಕೇಳ್ಕೊತೇನೆ. ಒಳ್ಳೊಳ್ಳೆ ಸೀರೆಗಳಿವೆ, ಹಾಗೆ ಏನು ಸಾದಾ ಸೀರೆಗಳಲ್ಲ, ದುಡ್ಡು ಕೊಟ್ಟು ಅದಕ್ಕೆ ವರ್ತ್ ಅಂತ ಸೀರೆಗಳು ಸಿಗ್ತವೆ. ಭೇಟಿ ಕೊಡಿ, ಮನ್ನಾಪುರ ಅಂಗಡಿಗೆ ಬಂದು ಸೀರೆಗಳನ್ನ ಖರೀದಿ ಮಾಡಿ. ಗೋವಾ ಕಾಂತಿ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮ್ಮ ಧನ್ಯವಾದ ಇಷ್ಟೊತ್ತನ ವಿಡಿಯೋ ನೋಡಿದ್ದಕ್ಕೆ. ಎಲ್ಲರೂ ಬರ್ರಿ, ನಿಮ್ಗೆ ಅಫೋರ್ಡಬಲ್ ಪ್ರೈಸ್ನಲ್ಲಿ ಒಳ್ಳೆ ಕ್ವಾಲಿಟಿ, ನಾವೇ ಪ್ರೊಡಕ್ಷನ್ ದಾರರಾಗಿರೋದರಿಂದ ನಿಮಗೆ ಒಳ್ಳೆ ಸೀರೆ ಸಿಗುತ್ತೆ. ಎಲ್ಲರೂ ಬಂದು ಒಂದು ಸಾರಿ ವಿಸಿಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ತಗೊಂಡು ಹೋಗ್ರಿ ಸೀರೆಗಳನ್ನು. ಹಾಗೆ ನಮ್ಮ ಮಾತಾಜಿ ಅವರು ಅವ್ರದ್ದು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈಗ ಶ್ರಾವಣ ನಡೆದಿದೆ, ಮುಂದೆ ಗಣಪತಿ ಹಬ್ಬ ಬರ್ತದೆ. ಸೀರೆಗಳ ಖರೀದಿ ಭರ್ಜರಿಯಾಗಿ ನಡೀತದೆ. ಖಂಡಿತವಾಗಿಯೂ ಆವಾಗ ಮನ್ನಾಪುರ್ ಸಾರಿ ಸೆಂಟರ್ಗೆ ಬನ್ನಿ, ಸೀರೆಗಳನ್ನ ಖರೀದಿ ಮಾಡಿ. ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.